ಬಹಳ ದಿವಸದಿಂದ ನಿರೀಕ್ಷೆ ಮಾಡಿದಂಥ PSI ಪರೀಕ್ಷೆ ಭಾಳ ಸುಗಮವಾಗಿ ಆಗಿದೆ. ಯಾವುದೇ ಘಟನೆ ನಡೀಲಿಲ್ಲ. ಯಾರೂ ಕೂಡ ಬ್ಲೂಟೂತ್ಗಳು ಆ ಥರದ್ದು ಯಾವುದೂ ಒಳಗಡೆ ತರೋದಕ್ಕೆ ಸಾಧ್ಯ ಆಗಿಲ್ಲ ಮತ್ತು ಅವರು ಯಾರೂ ಪ್ರಯತ್ನವೂ ಕೂಡ ಮಾಡಿಲ್ಲ ಅಂತ ಭಾವಿಸ್ತೇನೆ. ಸುಮಾರು 54,000 ಜನ ಪರೀಕ್ಷೆ ಬರೀಬೇಕಾಗಿತ್ತು. ಅದರಲ್ಲಿ ಕೆಲವರು ಮಿಸ್ ಆಗಿದ್ದಾರೆ, ಅಂದರೆ ಆಬ್ಸೆಂಟ್ ಆಗಿದ್ದಾರೆ. ಸುಮಾರು 65-70% ಪರೀಕ್ಷೆ ಬರೆದಿದ್ದಾರೆ. ಅದನ್ನು ವ್ಯಾಲ್ಯೂಯೇಷನ್ ಮಾಡಿ ಆದಷ್ಟು ಶೀಘ್ರವಾಗಿ ಸೆಲೆಕ್ಷನ್ ಏನು ಪ್ರೋಸೆಸ್ ಮಾಡಬೇಕು ಅದನ್ನು ಮಾಡ್ತೇವೆ. ಇದಾದಮೇಲೆ ಇನ್ನೂ ನೆಕ್ಸ್ಟ್ ಸ್ಟೇಜಲ್ಲಿ ಇನ್ನೂ 403 ಜನ ಅದು ಒಂದು ಪರೀಕ್ಷೆ ಮಾಡಬೇಕು. ಅದನ್ನು ಕೂಡ ಏನು KE ಅವರು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರಿಗೆ ವಹಿಸ್ಬೇಕು ಅಂಥೇಳಿ ಯೋಚನೆ ಮಾಡಿದ್ದೇವೆ. ಮೊದಲನೇದಾಗಿ ನಾನು KE ಅವರಿಗೆ, ಅವರ ಡೈರೆಕ್ಟರ್ ಆಗಿರ್ತಕ್ಕಂಥ ರಮ್ಯಾ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಭಾಳ ಎಚ್ಚರಿಕೆಯಿಂದ ಅವರು ಇದನ್ನು ಮಾಡಿಕೊಟ್ಟಿದ್ದಾರೆ. ಅದೇ ಪ್ರಕಾರ ಮುಂದೆನೂ ಕೂಡ ಮಾಡಿದರೆ ಯಾವುದೇ ಗೊಂದಲಕ್ಕೆ ಆಸ್ಪದ ಆಗೋದಿಲ್ಲ. 403 ನೋಟಿಫಿಕೇಶನ್ ಯಾವಾಗ ಹೊರಡ್ತೀರಾ? ಅವರಿಗಾಗಲೇ ನೋಟಿಫಿಕೇಷನ್ ಆಗಿ ಫಿಸಿಕಲ್ ಎಲ್ಲ ಆಗಿದೆ. ಇನ್ನು ಪರೀಕ್ಷೆ ಒಂದು ಬಾಕಿ ಉಳಿದಿದೆ ಅಷ್ಟೇ. ಪರೀಕ್ಷೆ ಮಾಡಿದ ತಕ್ಷಣ ಅವ್ರದ್ದು 400 ಆದರೆ ಒಟ್ಟು ಅಲ್ಲಿಗೆ ನಮಗೆ 945-48 ಆಗುತ್ತೆ. ಅದು ಆದಮೇಲೆ ಇನ್ನೂ 660 ಸಬ್ ಇನ್ಸ್ಪೆಕ್ಟರ್ಗಳಿಗೆ ಈಗಾಗಲೇ ನಾವು ಫೈನಾನ್ಸಿಂದ ಕ್ಲಿಯರೆನ್ಸ್ ತೊಗೊಂಡಿದ್ದೇವೆ. ಅದನ್ನು ಕೂಡ ನೋಟಿಫಿಕೇಷನ್ ಮಾಡ್ತೀವಿ. ಒಟ್ಟಾರೆ ನಮಗೆ ಇನ್ನು 2 ವರ್ಷದಲ್ಲಿ ಇವೆಲ್ಲವನ್ನು ಕೂಡ ಮಾಡಬೇಕಾಗ್ತದೆ. ಯಾಕೆಂದರೆ ಈಗ ನಾವು ಸೆಲೆಕ್ಟ್ ಮಾಡಿದ್ರೆ ಅವ್ರನ್ನ ಟ್ರೈನಿಂಗ್ ಕಳಿಸ್ತೇವೆ. ಟ್ರೈನಿಂಗ್ 1 ವರ್ಷ ಟ್ರೈನಿಂಗ್ ಇರುತ್ತೆ. ನಮಗೆ ರೆಗ್ಯುಲರ್ ಸಬ್ ಇನ್ಸ್ಪೆಕ್ಟರ್ಗಳು ಬರಬೇಕಂದ್ರೆ ಇನ್ನೂ 1 ವರ್ಷ ಕಾಯಬೇಕಾಗತ್ತೆ.